ತಾಲೂಕಿನ ತಮ್ಮಯ್ಯಗುಡ್ಡ ಗ್ರಾಮದಲ್ಲಿ ಜರುಗಿದ ಗ್ರಾಮ ದೇವತೆಗಳಾದ ಶ್ರೀ ಗುಳೇವು ಮಾರಮ್ಮ ಮತ್ತು ಸುಂಕ್ಲಮ್ಮ ದೇವಿಯ ಜಾತ್ರೆ ಹಲವು ವೈಶಿಷ್ಟ್ಯಗಳಿಗೆ ಸಾಕ್ಷಿಯಾಯಿತು. ಜಾತ್ರೆ ಸಂಪ್ರದಾಯ ಪಾಲನೆ ಹಿನ್ನೆಲೆಯಲ್ಲಿ ಒಂದು ದಿನದ ಮಟ್ಟಿಗೆ ಇಡೀ ಊರಿನ ಸುತ್ತ ಮುಳ್ಳು ಬೇಲಿ ಹಾಕಿ ಗ್ರಾಮಸ್ಥರು ದನಕರು, ಕುರಿ, ಮೇಕೆ, ಕೋಳಿ, ನಾಯಿಯೊಂದಿಗೆ ಗಂಟು ಮೂಟೆ ಕಟ್ಟಿಕೊಂಡು ಊರು ಖಾಲಿ ಮಾಡಿದರು. ಗ್ರಾಮದ ಹೊರವಲಯದ ಹಳ್ಳದ ದಂಡೆಯಲ್ಲಿ ಇರುವ ಬೇವಿನ ಮರದ ಹತ್ತಿರ ಗ್ರಾಮ ದೇವತೆಯೊಂದಿಗೆ ಆಗಮಿಸಿದ ಜನರು ಅಲ್ಲಿಯೇ ಹಬ್ಬ ಆಚರಿಸುತ್ತಾರೆ. ಮಹಿಳೆಯರು ಬಟ್ಟೆಯಲ್ಲಿ ತಂದಿದ್ದ ರೊಟ್ಟಿ, ಕಾಯಿ ಪಲ್ಯ, ಪಾಯಸ, ಅನ್ನ ಸಾಂಬಾರ್ ಸೇರಿ ವಿವಿಧ ತಿನಿಸು ತಯಾರಿಸಿ ಊಟ ಸವಿಯುತ್ತಾರೆ. ಗ್ರಾಮದ ಮುಖಂಡರು ಸೇರಿ ಚಿಕ್ಕ ರಥ ನಿರ್ಮಿಸಿ ಅದರಲ್ಲಿ ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಸಮೀಪದ ಬೇವಿನ ಮರದ ಹತ್ತಿರ ಪ್ರತಿಷ್ಠಾಪಿಸುತ್ತಾರೆ. ಈ ದೇವಿಯ ವಿಶೇಷತೆ ಏನೆಂದರೆ, ಜಾತ್ರೆ ದಿನ ಗ್ರಾಮದಲ್ಲಿ ಯಾರು ಕೂಡ ಇರೋದಿಲ್ಲ. ಮನೆಗಳಿಗೆ ಬೀಗ ಹಾಕಿಕೊಂಡು ಹತ್ತಾರು ಬಗೆಯ ಸಿಹಿ ತಿಂಡಿ ತಿನಿಸುಗಳು ಮಾಡಿಕೊಂಡು ಗ್ರಾಮದ ಹೊರವಲಯದ ಬೇವಿನ ಮರದ ಬಳಿ ಮರದ ನೆರಳನ್ನ ಆಶ್ರಯಿಸುತ್ತಾರೆ. ಜಾತ್ರೆಗೆ ಬಂದ ಬೀಗರು ಕೂಡ ಇಲ್ಲಿಯೇ ಉಳಿಯುತ್ತಾರೆ. ಊರ ಹೊರಗಡೆಯೇ ಅಡುಗೆ ಹಬ್ಬದ ಊಟ ಸವಿಯುತ್ತಾರೆ. ನಂತರ ದೇವಿಯ ಕೆಂಡಾರಾಧನೆ ಪೂಜೆ ನೆರವೇರಿಸುತ್ತಾರೆ. ಪುರಾತನ ಕಾಲದಿಂದ ಸಂಪ್ರದಾಯದಂತೆ ಗ್ರಾಮಸ್ಥರು ಪೂರ್ಣಗೊಳಿಸಿದರು. ಸೂರ್ಯ ಕೆಂಪನೆ ಜಾರುವ ಸಮಯಕ್ಕೆ ಗ್ರಾಮಸ್ಥರು ತಮ್ಮ ತಮ್ಮ ಮನೆಗಳಿಗೆ ದನ ಕರುಗಳೊಂದಿಗೆ ಮರಳುತ್ತಾರೆ. ಪ್ರತಿ 3 ವರ್ಷಗಳಿಗೊಮ್ಮೆ ಜರುಗುವ ಈ ವಿಶೇಷ ಜಾತ್ರೆಯಲ್ಲಿ ಸ್ಥಳೀಯ ಸಂಪ್ರದಾಯ ಮತ್ತು ಬುಡಕಟ್ಟು ಸಾಂಸ್ಕೃತಿಕ ಆಚರಣೆಯ ಪದ್ಧತಿಯನ್ನು ಚಾಚೂ ತಪ್ಪದೆ ಪಾಲಿಸಲಾಗುತ್ತದೆ. ಮುಂದಿನ ಪೀಳಿಗೆಗೂ ಹಿಂದಿನ ಸಂಪ್ರದಾಯ ಆಚಾರ ವಿಚಾರಗಳನ್ನು ಪರಿಚಯಿಸುವುದು ಆಚರಣೆಯ ಉದ್ದೇಶವಾಗಿದೆ. ಗ್ರಾಮದಲ್ಲಿ ಬುಡಕಟ್ಟು, ಬೇಡರು, ದಲಿತರು ಹಾಗೂ 3 ಮುಸ್ಲಿಂ ಕುಟುಂಬಗಳು ಸೇರಿ 200ಕ್ಕೂ ಹೆಚ್ಚು ಮನೆಗಳು ಇವೆ. ಎಲ್ಲ ಸಮುದಾಯದವರು ಏಕತೆಯಿಂದ ಡೊಳ್ಳು ವಾದ್ಯಗಳೊಂದಿಗೆ ಶ್ರೀ ಗುಳೇವು ಮಾರಮ್ಮ ಮತ್ತು ಸುಂಕ್ಲಮ್ಮ ದೇವಿಯ ಆಶೀರ್ವಾದ ಪಡೆದು ಗಮನ ಸೆಳೆದರು.